ಸಿಎಂ ಸ್ಥಾನಕ್ಕೆ ಬಿಜೆಪಿ ಆಗಿರ್ಬೋದು ಸಿದ್ದರಾಮಯ್ಯ ಕಚ್ಚಾಟ ಮೇಲಿನ ಮೇಲೆ ನಡೀತಾ ಇದೆ. ಈಗ ನಾವೆಲ್ಲೂ ಎಲ್ಲರೂ ಅನ್ಕೊಂಡಿದ್ದೇವೆ 7,500 ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರೆಗೂ. ಆದ್ರೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ಕೇಂದ್ರದ ಸಚಿವರು, ಅದರಲ್ಲೂ ಸುರ್ಜಿವಾಲಾರವರು ಇತ್ತೀಚೆಗೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಇವತ್ತು ಮುಖ್ಯಮಂತ್ರಿಗಳು ಏನಾದ್ರೂ ಸುರ್ಜಿವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ರು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಇವತ್ತೇನಾದ್ರೂ GPA SP ಅಗ್ರಿಮೆಂಟ್ ಏನಾದ್ರು ಬರ್ಕೊಟ್ಟಿದ್ದಾರ ಅಂತಕ್ಕಂಥ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಏಕೆಂದ್ರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದ್ರೂ ಅನುದಾನವನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಮುಖ್ಯಮಂತ್ರಿಗಳದತ್ತ ಮಕ ಮಾಡಿ ಮಲಗ್ತಾ ಇಲ್ಲ, ಸುರ್ಜಿವಾಲಾ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದೀವಿ ಅಂತ ಇದ್ದಾರೆ. ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನು ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ. ಆದ್ರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಸೂಪರ್ ಸಿಎಂ ಅಂತ ಕಮೆಂಟ್ ಹಾಕಿದ್ರು, ಅದ್ರಲ್ಲೇನು ಡೌಟೇ ಇಲ್ಲ. ಸೂಪರ್ CM ಸುರ್ಜಿವಾಲಾನೇ ಸರ್. ಈಗ ಏನ್ ಮುಖ್ಯಮಂತ್ರಿಗಳಲ್ಲ ಸರ್. ಸಿಎಂ ಮೊನ್ನೆ ಲಿಂಗರಾಜ್ ಕನ್ನಿ ಅಂತಕ್ಕಂಥವ್ರು ಮಹಾರಾಷ್ಟ್ರದ ಥಾನೆಯಲ್ಲಿ ಅಕ್ರಮ ಮಾದಕ ವಸ್ತು ಸಾಗಣೆ ಇದರೊಳಗೆ ಸಿಕ್ಕಿಬಿದ್ದು ಆ ಪ್ರಕರಣದಲ್ಲಿ ಅಲ್ಲಿ NDPS ಕಾಯ್ದೆಯಡಿಯೊಳಗೆ ಪ್ರಕರಣದೊಳಗೆ ಈಗಾಗಲೇ ಬಂಧನ ಆಗಿದ್ದಾರೆ. ನಾವು ಈ ವಿಷಯವನ್ನು ಯಾಕೆ ತಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಂದರೆ, ಸಚಿವ ಪ್ರಿಯಾಂಕ ಖರ್ಗೆ ಅವರು ಈ ರಾಜ್ಯದೊಳಗೆ ಬಹುಶಃ ಅವ್ರದ್ದೊಂದು ಇಲಾಖೆ ಬಿಟ್ಟರೆ ಎಲ್ಲ ಇಲಾಖೆಯೊಳಗೂ ನಾನೇ ಇಲ್ಲಿ ಶ್ರೇಷ್ಠ ಅನ್ನುವ ನಿಟ್ಟಿನೊಳಗೆ ಪ್ರತಿ ಇಲಾಖೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆನೂ ಮಾತಾಡ್ತಾರೆ. ಮತ್ತು ಕಳೆದ ಕೆಲವು ದಿನಗಳ ಹಿಂದೆ ಈ ಡ್ರಗ್ಸ್ ವಿಚಾರವಾಗಿ ಈ ಮಾದಕ ವಸ್ತುಗಳು ಸೇವನೆ ಅತಿಯಾಗಿದೆ, ಅದು ಭಾಳ ಸಮಾಜಕ್ಕೆ ಮಾರಕ ಐತಿ. ಅದರೊಳಗೆ ನಮ್ಮ ಜಿಲ್ಲೆಯೊಳಗೆ ಮಾತ್ರ ಕಲಬುರಗಿ ಒಳಗೂ ಭಾಳ ಅದರದ್ದು ಹಾವಳಿ ಜಾಸ್ತಿ ಆಗಿದೆ. ಇದನ್ನು ನಾವು ಒಂದು ಹಂತಕ್ಕೆ ತಂದು ಇದನ್ನು ನಿಯಂತ್ರಣ ಮಾಡುವ ನಿಟ್ಟಿನೊಳಗೆ ನಾವು ಕೆಲಸ ಮಾಡಬೇಕಾಗೈತಿ ಅಂತಕ್ಕಂಥ ಮಾತನ್ನು ಹೇಳಿದರು. ಇದನ್ನೆಲ್ಲ ನೋಡಿದಾಗ ಅವರ ಸುತ್ತಮುತ್ತ ಇರ್ತಕ್ಕಂಥವರು, ಅವರ ಅತ್ಯಾಪ್ತರಾಗಿರ್ತಕ್ಕಂಥವ್ರ ಈ ದಂಧೆಯೊಳಗೆ ಸಿಕ್ಕಾಕೊಂಡು ಇವತ್ತು ಬಂಧನದಲ್ಲಿದ್ದಾರಂತಂದ್ರೆ ಪ್ರಿಯಾಂಕ ಖರ್ಗೆ ಅವರು ಕೇವಲ ಪ್ರಚಾರಕ್ಕಾಗಿ ಮಾತ್ರ ಇಂಥ ಹೇಳಿಕೆಗಳನ್ನು ಕೊಡ್ತಾರೆ. ಅವ್ರ ಹಿಂದಿರ್ತಕ್ಕಂಥವ್ರನ್ನ ಬಿಟ್ಟು ಈ ಕೆಲಸವನ್ನು ಅವರೇ ಏನು ಮಾಡಿಸ್ತಾರೇನೋ ಅಂತಕ್ಕಂಥ ಸಂಶಯ ಬಹುಶಃ ಜನರನ್ನು ಕಾಡ್ತಾ ಇದೆ.